ನಮ್ ಜೊತೆ ಇರ್ತಕ್ಕಂತ ಇವತ್ತು ರಾಮು ಅಂತಕ್ಕಂತ 29 ವಯಸ್ಸಿನ ಯುವಕ ಬಹಳ ವರ್ಷಗಳಿಂದ ನಮ್ ಜೊತೆ ಅನ್ಯೋನ್ಯತೆಯಿಂದ ಇರ್ತಕ್ಕಂತ ಒಬ್ಬ ನನ್ನ ಆತ್ಮೀಯ ಸ್ನೇಹಿತ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಇವತ್ತು ಬಿಜಾಪುರದಿಂದ ದನ್ಯಾಳಕ್ ಹೋಗೋ ಗ್ರಾಮದಲ್ಲಿ ಹಾಲಿನ ರೇಷ್ಮೆ ಇಲಾಖೆ ಹತ್ರ ಎದುರುಗಡೆ ಟಿಪ್ಪರ್ ಆಕ್ಸಿಡೆಂಟ್ ಆಗಿ 2 ವರ್ಷದ ಮಗು ಕಾಲ್ ಪೂರಾ ಸಂಪೂರ್ಣ ಜಖಮ್ ಆಗಿ ಅವ್ರಿಗೆ ಇವತ್ತು ರಾಮನು ಕೂಡ ಇವತ್ತು ಸರ್ಕಾರಿ ಆಸ್ಪತ್ರೆಗೆ ಬಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ಎಲ್ಲ ವೈದ್ಯರು ಕೂಡ ಬಹಳ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ರು. ಆದ್ರೆ ಅವನು ನಮ್ಮನ್ನ ಅಗಲಿ ಇವತ್ತು ಹೋಗಿದ್ದು ಬಹಳ ಒಂದು ದುಃಖ ಆಗ್ಯದ. ಆ ಕುಟುಂಬಕ್ಕೆ ಯಾವ ರೀತಿ ಸಾಂತ್ವನ ಹೇಳಬೇಕು ಅನ್ನೋದು ನಮ್ಗೆ ಯಾರಿಗೆ ತಿಳಿತಾ ಇಲ್ಲ. ವಿಶೇಷವಾಗಿ ದನ್ನಾಳದಲ್ಲಿ ಇರ್ತಕ್ಕಂಥ ಎಲ್ಲ ಯುವಕರು ಹಿರಿಯರು ಕೂಡ ಸುದ್ದಿ ತಿಳಿದ ನಂತರ ಬಹಳ ಜನ ಗುಳೆ ಅಂತ ಹೇಳಿ ಇವತ್ತು ಎಲ್ಲರೂ ತ್ರಾಸ ಮಾಡ್ಕೊಳ್ಳೋದು ನೋಡಿದ್ರೆ ನಮಗೆ ಬಹಳ ನೋವಾಗ್ತದ. ಆ ಭಗವಂತ ಆ ಕುಟುಂಬಕ್ಕೆ ಒಂದು ಒಳ್ಳೆ ಶಕ್ತಿಯನ್ನ ಕೊಡ್ಲಿ. ನಾವೆಲ್ಲರೂ ಕುಟುಂಬದ ಜೊತೆ ನಾವು ಇರ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಅವರ ಬಹಳ ಬಡತನ ಪರಿಸ್ಥಿತಿ ಇರೋದ್ರಿಂದ ನಾವು ಆ ಮಗುನ ಕಾಲ್ ಕಳ್ಕೊಂಡಿದ್ದನ್ನ ಹಿರಿಯಲ್ಲಿ ಇರ್ತಕ್ಕಂಥ ಡಾಕ್ಟರ್ಗಳಿಗೆ ಕೂಡ ನಾವು ಮಾತನಾಡಿ ನಮ್ಮ ಸನ್ಮಾನ್ಯ ಪ್ರಭಾಕರ್ ಕೋರೆ ಅವರು ಕೂಡ ಅವ್ರಿಗೆ ತಿಳಿಸ್ತಕ್ಕಂತ ವ್ಯವಸ್ಥೆ ಮಾಡಿ ಆ ಮಗುವಿಗೆ ಬೆಳಗಾವ್ KLE ಆಸ್ಪತ್ರೆಗೆ ಕಳಿಸ್ತಕ್ಕಂತ ವ್ಯವಸ್ಥೆ ನಾವು ಈಗಾಗಲೇ ಮಾಡ್ಲಿಕ್ಕತ್ತೀವಿ. ಆ ಮಗುವನ್ನ ಉಳಿಸೋಕೆ ಪ್ರಯತ್ನ ನಮ್ಮ ವೈದ್ಯಾಧಿಕಾರಿ ಡಾಕ್ಟರ್ಗಳು ಬಹಳ ಪ್ರಯತ್ನ ಮಾಡ್ಯಾರ. ಈ KLEಗೆ ರಾತ್ರಿ ಹೋಗಿ ಅವರು ತಲುಪ್ತಾರ. ಅಲ್ಲಿ ಮುಂದಿನ ವ್ಯವಸ್ಥೆನ ಅಲ್ಲಿ KLEಲಿ ಇರ್ತಕ್ಕಂಥ ಡಾಕ್ಟರ್ ವ್ಯವಸ್ಥೆ ಮಾಡ್ತಾರ. ಅದಕ್ಕೆ ಈ ಕುಟುಂಬಕ್ಕೆ ಒಂದು ಭಗವಂತ ಒಂದು ಒಳ್ಳೆ ಶಕ್ತಿಯನ್ನು ಕೊಡ್ಲಿ ಅಂತಕ್ಕಂಥ ಒಂದು ನನ್ನ ಹೃದಯದಿಂದ ನಾನು ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿಕ್ಕೆ ನಾನು ಬಯಸ್ತೇನೆ. सर बच्चे की हालत कैसी है सर? बच्चे की हालत एक तो पैर गए वो, अब वो डॉक्टर बोले क्या तो कोशिश करेंगे, मैं करता हूँ भेजो करके बोले, और वो बच्चे की हड्डी भी मिलेगा उनको अभी बोले, वो हड्डी भी उसके साथ में भेज रहे हैं. कोशिश तो करेंगे. वो कौन एक व्यवस्था क्या KLE में क्या करता है क्या है पता नहीं है, वहां जाने के बाद मालूम पड़ेगा. अब देखेंगे ऊपर भगवान क्या करते हैं उसको.